Come September, this small village Hegodu, located in Western Ghats of Karnataka, takes on a different look thanks to Culture Course, a 7-day annual event organized by Ninasam. The course is celebrating its 25th year this October, and we are here to participate in it as well as document it. Shri Neelakanteshwara Natya Seva Sangha, Ninasam for short, began as a small theatre troupe 55 years ago. From the 1970s, it branched out into several co-organizations like Ninasam Theatre Institute and Ninasam Tirgata. It now works across the whole of Karnataka, holding workshops, seminars, lectures and performances. The culture course is one such important program of Ninasam. ಇದು 26ನೇ ಶಿಬಿರ. ಅಂದರೆ ಇಲ್ಲಿ ತನಕ 25 ವರ್ಷದಿಂದ ಇದು ನಡೆದಿದೆ.
ಒಂದು ರೀತಿಯಲ್ಲಿ ಈ ನೀನಾಸಂ ಹುಟ್ಟಿದ್ದ ಈ ಹಳ್ಳಿ, ಅದಕ್ಕೆ ಈ ಹೆಗ್ಗೋಡಿನ ಮಣ್ಣಿನ ವಾಸನೆ ಸಹಜವಾಗಿ ಇದ್ದೀವಿ. ನಾನು ನನ್ನ ಊರಿನವನು, ನಮ್ಮ ಊರಿಂದು ಇದು ನಾವೇ ಮಾಡಿದ್ದು. ನನಗೆ ಅಷ್ಟೇ ಭಾಳ ವರ್ಷದಿಂದ ಮಾಡ್ತಾ ಇದ್ದೀನಿ. ಸುಮಾರು ಭಾಳ ವರ್ಷದಿಂದ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಇರ್ತಾ ನಾನು 15 ವರ್ಷ ಆಯಿತು. ನಾನು 19 ವರ್ಷದಿಂದ ಈ ಸಂಸ್ಕೃತಿ ಶಿಬಿರ ನೋಡ್ತಾ ಇದ್ದೀನಿ. ನಾನು 72ರಿಂದ ನೀನಾಸಂನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು 13 ವರ್ಷದಿಂದ ಈ ನೀನಾಸಂಗೆ ಬರ್ತಾ ಇದ್ದೆ. ನೀವು? ನಾನು 5-6 ವರ್ಷ ಆಯಿತು. ನಾನು ಬರ್ತಾ 12 ವರ್ಷ ಕ್ಲಾಸ್ ಮಾಡಿದ್ದೆ. 2 ವರ್ಷಕ್ಕೆ ಮದುವೆ ಆಯಿತು. ಆಮೇಲೆ ಬಂದಿಲ್ಲ, ತಂಗಿ ಬಂದಿಲ್ಲ ಶಿಶಿಕಲಾ. ಆ ನಂತರ ಈಗ ತಂಗಿ ಬಂದಿಲ್ಲ, ನಾನು ಬರ್ತಾ ಇದ್ದೀನಿ. ನಾನು ಊರಿನವನಿಗಿಂತ ಹೆಚ್ಚಾಗಿ ನಾನು ನೀನಾಸಂದನ ಆಗ್ಬಿಟ್ಟಿದೆ. ನಾನು 26ನೇ ಇದು ಶುರುವಾದ 1949. ಆದರೆ ಮೊದಲೇ ಒಂದು 2 ವರ್ಷ ನಾವು ಒಂದಿಷ್ಟು ಜನ ಸ್ನೇಹಿತರು ಸೇರಿ ಇಲ್ಲಿ ದಿನ ಕೂಡ್ತಿದ್ವಿ. ಹಳ್ಳಿಯವರೆಲ್ಲ, ಸುತ್ತಮುತ್ತಲ ಹಳ್ಳಿಯವರೆಲ್ಲ ಇಲ್ಲಿ ಬಂದು ಸಾಯಂಕಾಲದಷ್ಟು ಕೂತ್ಕೊಳ್ಳೋದು, ಪೇಪರ್ ಓದೋದು, ಪುಸ್ತಕ ಓದೋದು, ಚರ್ಚೆ ಮಾಡೋದು, ಹಾಡ್ಸೋದು, ಇಂಥದ್ದೊಂದು ಕಾರ್ಯಕ್ರಮ ನಡೆಸಿದ್ವಿ. ಹಳೆಗನ್ನಡದಲ್ಲಿ ನಾಟಕಗಳು ಮಾಡಿಸಿದ್ರು, ಇಂಗ್ಲೀಷ್ ನಾಟಕಗಳು ಮಾಡಿಸಿದ್ರು, ಬೇರೆ ಬೇರೆ ಕಡೆಯಿಂದ ನಾಟಕಗಳನ್ನು ತರಿಸಿ ಆಡಿಸ್ತಾ ಇದ್ದಾರೆ. ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಬೇರೆ ಬೇರೆ ಜಾನಪದ ಕಾರ್ಯಕ್ರಮಗಳಿರ್ಬೋದು, ಅಥವಾ ಹೊಸ ಹೊಸ ಈ ನಾಟಕದಲ್ಲಿ ಅಥವಾ ರಂಗಭೂಮಿಯ ಸಂಶೋಧನೆ ಇರ್ಬೋದು, ಏನೇನೋ ಮಾಡ್ತಾಯಿದ್ದಾರೆ. ಈ ಥರದ ವ್ಯವಸ್ಥೆ ಬಹುಶಃ ನನಗೆ ಎಲ್ಲೂ ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ನಾನು ಭಾಳ ಅದೃಷ್ಟಶಾಲಿ ಅಂತ ಹೇಳಬೇಕು. ಈ ಸಂಸ್ಥೆ ಹತ್ತಿರದಲ್ಲಿ ನಾನು ಹುಟ್ಕೊಂಡಿದ್ದೇನೆ. ಈ ಸಂಸ್ಥೆಯಲ್ಲಿ ಭಾಗವಹಿಸೋಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅದಾದ್ಮೇಲೆ ಏನು ನಮಗೆಲ್ಲ ಸೇರಿ ನಾಟಕ ಮಾಡಬೇಕು, ಒಂದಷ್ಟು ಜನ ಹಿರಿಯರು ಸೇರಿದ್ರು ನಾಟಕ ಮಾಡೋಣ ಅಂತ. ಆಗ ಏನು ಹೆಸರು, ಕೊನೆಗೆ ಶ್ರೀ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ ಒಂದು ಒಳ್ಳೆ ಕ್ಲಾಸಿಕಲ್ ಆದಂತಹ ದೈವ ಭಕ್ತಿಯ ಒಂದು ಹೆಸರನ್ನು ನಾವು ಇಟ್ಕೊಂಡು, ಆಮೇಲೆ 80ರ ದಶಕದಲ್ಲಿ ಒಂದು ರೀತಿ 80-90ರ ದಶಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಸ್ತರಣೆ ಆಗುವಂತಹ ಇದು ನಮ್ಮ ರಾಗಿ ಶಿಕ್ಷಣ ಕೇಂದ್ರ ಶುರುವಾಯಿತು, ಈ ಸಂಸ್ಕೃತಿ ಶಿಬಿರ ಶುರುವಾಯಿತು, ಜನಸ್ಪಂದನ ಶುರುವಾಯಿತು. ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಹೊರಗಡೆಗೆಲ್ಲ ಹೋಗೋದಾಯಿತು. A sort of cultural turmoil is taking place in this country today, for which we certainly need a very, very engaged look and understanding at what is going on around us. And the fact that Ninasam has managed to, over the years, build this extraordinary constituency of students and teachers in Karnataka, all corners of Karnataka, who come here every year for this particular event, and the sort of energy that it creates, the sort of interaction that it creates, the sort of networking that it creates, it's I think one of the most extraordinary examples of engaged cultural activism that one can describe from any part of the world. For me, that is the excitement of the thing. So, and eventually for me it's a testing time. If I can communicate here, then I think I'm okay. ನಾನು ಟಿ.ಪಿ. ಅಶೋಕ್ ಅಂತ ಪಕ್ಕದ ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕ ಆಗಿದ್ದೆ. ಅನಂತಮೂರ್ತಿ ಅವರು. ನಾನು ಮಮತಾ ಅಂತ, ಮಮತಾ ಸಾಗರ ಮಧ್ಯೆ ಬರ್ತೀನಿ, ಹೈದರಾಬಾದ್. ಎಸ್ಟರ್ ಅನಂತ, Sudeshna Banerjee from ಕಿರಣ್ ಅನಾವರ ನಿನಾಸಂ ಹಳೆ ವಿದ್ಯಾ ಕುಮಾರ್ ಅಂತ ಹೇಳಿ ನಕ್ಷತ್ರ ಉಡುಪಿ ತಾಲೂಕು ತುಮಕೂರು ಜಿಲ್ಲೆ ಮಕ್ಕಳ ರಂಗಭೂಮಿಗೆ ಜಹಾಂಗೀರ್ ನೀನಾಸಂ ಹಳೆ ವಿದ್ಯಾರ್ಥಿ, ನಾಟಕದಲ್ಲಿ ಆಟ ಮಾಡ್ಕೊಂಡಿದ್ದೆ. ಈಗ ಯಾರೋ ಒಂದು ಕಮರ್ಷಿಯಲ್ ಸೀರಿಯಲ್ ಮಾಡ್ತಾ ಇದ್ದಾರೆ. ನೀನಾಸಂ ಹೆಗ್ಗೋಡಿನ ಒಂದು ಸಂಸ್ಥೆ, ಹೆಗ್ಗೋಡು ನಮ್ಮ ಕೇಂದ್ರ ಅಂತ ಇಟ್ಕೊಂಡ್ರೆ ಆಮೇಲೆ ನಿಧಾನಕ್ಕೆ ನಮ್ಗೆ ಗೊತ್ತಾಗಿದೆ ಅನ್ನೋದು ಒಂದು ರೀತಿ ಕರ್ನಾಟಕದ ಸಮುದಾಯವನ್ನು ಒಳಗೊಳಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು.
But I get something else here. I meet every year people from the whole of Karnataka. They come from one end of Karnataka to another, from all professions, bank employees, sometimes even a bus driver, a conductor. They all sit together and discuss plays and talk about literature, disagree with one another and share their life experiences. So once a year I find I am in touch with the whole of Karnataka. ಈ ಚಿಪ್ ಒಡೆದುಕೊಂಡು ಹೊರಗೆ ಬಂದು ಲೋಕವನ್ನು ಮತ್ತು ನಮ್ಮದಲ್ಲದ ತರಹದ ವಿಚಾರ ಮಾಡುವವರನ್ನು ಭೇಟಿಯಾಗೋದು ಮತ್ತು ಅವರು ಜೊತೆಗೆ ಚರ್ಚೆ ಮಾಡೋದು, ವಿಚಾರ ಕೇಳೋದು ಸಾಧಾರಣವಾದ ಸಂಗತಿ ಅಲ್ಲ. ಮತ್ತಿಲ್ಲಿ ಸಂಸ್ಕೃತಿ ಅನ್ನೋ ಶಬ್ದಕ್ಕೆ ವೈವಿಧ್ಯಮಯವಾದ ಇಂಟರ್ಪ್ರಿಟೇಷನ್ಸ್. ಮೊದಲನೇ ಒಂದು 2-3 ವರ್ಷ ಅಂದರೆ ನೀವು ಸಂಸ್ಕೃತಿ ಶಿಬಿರದ ಬಗ್ಗೆ ಅಷ್ಟೆಲ್ಲ ಇನ್ವಾಲ್ವ್ ಇರಲಿಲ್ಲ, ಅಂದರೆ ಅಷ್ಟೆಲ್ಲ ಅರ್ಥ ಆಗಲಿಲ್ಲ. ಕ್ರಮೇಣ ಇದ್ರ ಬಗ್ಗೆ ಆಸಕ್ತಿ ಅಭಿರುಚಿ ಎಲ್ಲ ಬೆಳೆದು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಯಿತು. ಎಲ್ಲ ಊರಿನ ಜನ ಎಲ್ಲರೂ ಸೇರಿ ಎಲ್ಲ ಹೊರಗಡೆಯಿಂದ ಎಲ್ಲರೂ ಬಂದು ಅವ್ರ ಜೊತೆ ಎಲ್ಲರ ಜೊತೆನೂ ಒಂದು ಸಮ್ಮೇಳನ ಆಗ್ತದೆ. ಆಮೇಲೆ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳ್ತಾ ನಮ್ಮ ತಲೆ ಒಳಗೂ ಏನಾದ್ರು ಸ್ವಲ್ಪ ತುಂಬಿಕೊಳ್ತೀವಿ. ನಮ್ಮ ಊರಿಗೂ ಹೊರಗಡೆ ಇಂಡಿಯಾದ ಹೊರಗಡೆ ಜನ, ಆಮೇಲೆ ನಮ್ಮ ಕರ್ನಾಟಕದ ನಾನಾ ಭಾಗಗಳಿಂದ ಬರೋ ಜನ ಒಂದು ರೀತಿಯಲ್ಲಿ ಮ್ಯೂಚುವಲ್ ಎಕ್ಸ್ಚೇಂಜ್, ಪರಿಚಯ, ಜೊತೆಗೆ ಭಾವನೆಗಳು, ಜನಗಳ ಅಭಿಪ್ರಾಯಗಳು ಎಕ್ಸ್ಚೇಂಜ್ ಆಗ್ತದೆ. ಎಷ್ಟು ಊರಿಂದ ಬರ್ಬೋದು ಅವರೆಲ್ಲ ಬಂದು ನಾವು ಸೇರ್ತೇವಲ್ಲ ಇಲ್ಲಿ, ಅದೇ ಊರಿನ ಈ ಊರಿನ ಸಂಸ್ಕೃತಿ ಆ ಊರಿನ ಸಂಸ್ಕೃತಿ ಇಲ್ಲಿ ಸೇರಿ ಸಂಸ್ಕೃತಿ ಶಿಬಿರ ಆಗ್ತದೆ. ನಾವು ಮೊದಲು ಫಿಲ್ಮ್ ಕೋರ್ಸ್ ಮಾಡ್ತಿದ್ವು, ಕ್ರಮೇಣ ಅದೆಲ್ಲ ಚೇಂಜ್ ಆಗ್ತಾ ಈಗ ಸಂಸ್ಕೃತಿ ಶಿಬಿರ ಅಂತ ನಡೀತಾ ಇದೆ. ಒಂದು 4-8 ವರ್ಷದಿಂದ ಹೀಗೆ ಚೇಂಜ್ ಮಾಡ್ತಾ ಹೋಗೋದು. With Dr. U.R.Anantha Murthy as the director, the culture course is divided into 2 parts, the day sessions and the evening performances. With the culture course focusing on a specific socio-cultural theme each year, the day sessions are devoted to lectures on various aspects of chosen theme, which this year is activism. The evening cultural festival opens with the premiere of Ninasam plays, followed by the discussions the next morning. ದೇವನೂರು ನಾಟಕ ಅಂತ ಕರಿತಿರೋ ಅಥವಾ ಕಥನಾರಂಗ ಅಂತ ಕರಿತಿರೋ, ನಮ್ಮ ಕಣ್ಣೆದುರಿಗಿರೋ ಪಾತ್ರಗಳಿದಾವೆಲ್ಲ, ಅವ್ರು ಮಾತಾಡಿರೋದನ್ನ ಇಲ್ಲಿ ಮಾತಾಡ್ತವೆ. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನನಗೆ ಕುತೂಹಲ ಇದೆ. ಈಗ ನಾನು ಹೇಳಿಲ್ಲ ಹೀಗೆ ಅನ್ನೋ ಇದು ಆಗ್ತದೆ. ಆ ಕಾಲದಲ್ಲಿ ಹೇಳಿದ್ದು ಒಂಥರ ಕೃತಿಗೆ ಆಗ್ಬಿಟ್ರೆ ಅದು ಉಳ್ಕೊಂಡ್ಬಿಡ್ತದಲ್ಲ, ಅದು ನನಗೆ ನೋಡಬೇಕಾಗಿದೆ. ಅನಂತ ಮೂರ್ತಿ ಬರ್ತಾರೆ ಇದರಲ್ಲಿ, ಅಮೂರವ್ರು ಇದು ಬರ್ತಾರೆ, ಚೆನ್ನಿ ಬರ್ತಾ ಇದ್ದಾರೆ, ಜಿ ರಾಜಶೇಖರ್ ಬರ್ತಾರೆ, ಲಂಕೇಶ್ ಇದೆ, ಟಿ.ಪಿ. ಅಶೋಕ್ ಇದ್ದಾರೆ, ದೇವನೂರು ಇದ್ದಾರೆ ಮಧ್ಯದಲ್ಲಿ. ದಲಿತ ಸಂವೇದನೆಯನ್ನ ಕುರಿತು ಏನಾದರೂ ರಂಗಭೂಮಿಯ ಮೂಲಕ ಪ್ರಸ್ತುತಪಡಿಸಬೇಕಾದ್ರೆ ಈಗ ಸದ್ಯಕ್ಕೆ ರಂಗಭೂಮಿಯವರಿಗೆ ಕಥಾನಾಟಕಗಳು ಮಾತ್ರ ಸಾಧ್ಯ. ನಾನು ಅಕಸ್ಮಾತ್ ಓದೋನು, ಹಾಗೇನೆ ಅಕಸ್ಮಾತ್ ಕಥೆನೋ ಕವನನೋ ಓದೋನು. ಈ ಆಕಸ್ಮಿಕಗಳಲ್ಲಿ ಏನಾದರೂ ಒಂದು ಹಡಿ ತಪ್ಪಿದ್ರೆ ನಾನು ಇಲ್ಲಿರ್ತಾ ಇರ್ಲಿಲ್ಲ. ಯಾವುದೋ ಒಂದು ಜೀತ ಮಾಡ್ತಾ ಇರ್ಬೇಕಿತ್ತು, ಯಾವುದೋ ಒಂದು ದುಡಿತ, ಆ ದುಡಿಮೆಗೂ ನನಗೂ ಎಂಥದ್ದು ಸಂಬಂಧನೇ ಇದ್ದೇ ಇರಬೇಕಿತ್ತು. ಈ ಮೂಡಲ ಸೀಮೆಯಲ್ಲಿ ಕೊಲೆಗಿದೆ ಮುಂತಾಗಿ ಅಂತ ಇದರಲ್ಲಿ ಈ ಪಡ್ಡೆ ಹುಡುಗ ಕೆಲವರು ನಸಮನ ಬಗ್ಗೆ ಮಾತಾಡ್ಕೊಟ್ಟಿದ್ದರು. ಅದು ಏನಾಗಿದೆ ಅಂದ್ರೆ ನಾಟಕದಲ್ಲಿ ಅವರು ಅದೇ ಹುಡುಗನಲ್ಲಿದ್ದಾರೆ. ಯಾಕಂದ್ರೆ ಅವರು ಈಗ ಮನೆ ಯಜಮಾನರು ಅಂದ್ರೆ ಸಂಸಾರಸ್ಥರು, ಮನೆ ನಡೆಸುವ ಜವಾಬ್ದಾರಿ ಇರೋರು, ಮೈಮುಡಿಯ ದುಡಿಯೋರು. ಈ ಪಡ್ಡೆ ಹುಡುಗರ ತರ ಅವರು ಮಾತಾಡೋಕೆ ಮಾಡಿದ್ರೆ ಯಾರು ಇವರು ಅನ್ನೋದು ಸಮಸ್ಯೆ, ತುಂಬಾ ಗೊಂದಲ ಆಗುತ್ತೆ. ಜೊತೆಗೆ ಬೈಬಲ್ಗಳನ್ನ ವೇದಿಕೆ ತರೋದ್ರ ಮೂಲಕ ಒಂದು ಭಾಷೆಯ ಹೊಸತನವನ್ನ ವೇದಿಕೆಗೆ ತಂದುಕೊಟ್ರು ಅಂತ.
ಆ ಬಗ್ಗೆ ಕೆಲವು ಉಪನ್ಯಾಸಗಳು ನಡೆಯುತ್ತೆ. ಅದರ ಜೊತೆಗೆ ಸಂಗೀತ, ಸಾಹಿತ್ಯ, ಚಲನಚಿತ್ರ, ನೃತ್ಯ ಮುಂತಾದವುಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳು, ಉಪನ್ಯಾಸಗಳು, ಚರ್ಚೆಗಳು ಇವುಗಳೆಲ್ಲ ನಡೀತಾ ಹೋಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೆಲವು ಉಪನ್ಯಾಸಗಳು ಅನಿವಾರ್ಯವಾಗಿ ಇಂಗ್ಲಿಷ್ನಲ್ಲಿ ಇರ್ತವೆ. ಆದರೆ ಪ್ರತಿ ಇಂಗ್ಲಿಷ್ ಉಪನ್ಯಾಸದ ನಂತರ ಅದರ ಕನ್ನಡ ಸಂಗ್ರಹ ಅನುವಾದವನ್ನು ನಾವು ಆ ಕ್ಷಣನೇ ಕೊಡ್ತೀವಿ. ಭಾಷೆ ಯಾರಿಗೂ ತೊಡಕಾಗಬೇಕಾಗಿಲ್ಲ. ಇದು ಸಣ್ಣ ಊರಾದ್ರಿಂದ ಇಲ್ಲಿ ಸಂಘಟನೆಯಲ್ಲಿ ಮತ್ತು ವ್ಯವಸ್ಥೆಯಲ್ಲಿ ಅನೇಕ ತೊಂದರೆಗಳು ಅನಿರೀಕ್ಷಿತವಾಗಿ ಉಂಟಾಗ್ಬಿಡ್ಬೋದು. ಅದರದ್ದು ಏನು ತೊಂದರೆಗಳಿದ್ರೂ ಕೂಡ ನೀವು ನಮ್ಮ ಸಂಸ್ಥೆಯ ಸದಸ್ಯರಿಗೆ ಮತ್ತು ಕಾರ್ಯಕರ್ತರಿಗೆ ಯಾವುದೇ ಸಂಕೋಚವಿಲ್ಲದೆ ದಯವಿಟ್ಟು ತಿಳಿಸಿ. ಅದರಿಂದ ಪರಿಹಾರ ಸಿಕ್ಬಿಡುತ್ತೆ ಅನ್ನೋದಕ್ಕಿಂತ ಅದನ್ನು ಹೇಳಿಕೊಂಡ ಸಮಾಧಾನ ನಿಮಗಿರುತ್ತೆ, ಕೇಳಿಸ್ಕೊಂಡ ಸಮಾಧಾನ ನಮಗಿರುತ್ತೆ. Friends, whenever I come here, I'm usually very excited. Because for me, it's one of the great festival ideas. But today I come with mixed feelings. And it's caused by a combination of emotions. Firstly, one of my favorite philosophers, Jacques Derrida, died yesterday. And I was wondering how Jacques Derrida would address this audience with his command of language, his sense of the word, his feel for irony about something as complex as activism. U.R.Anantha Aithal, when he was addressing those millions of people in the Dravidian phase of subnationalism, his entire language was of the body. Everything was body. It was like listening to a Bhagavati Shlokam in a Chotanikara temple or that kind of thing. He didn't mince his words. He used all kinds of allegories, like for example, he was very famous for using the image for balls. He would say, the Congress says they would do this, balls, but he loves the balls, it's a Bengal. ದಲಿತ ಸಂಘರ್ಷ ಸಮಿತಿಯ ಇತ್ತೀಚಿನ ವರದಿಗಳು ಅಥವಾ ನಕ್ಸಲೀಯ ಚಳವಳಿಯನ್ನು ಪರಿಶೀಲಿಸಿದರೆ ಆ ವಿದ್ಯಮಾನಗಳು ಸರಿ ತಪ್ಪು ಎಂದು ತೀರ್ಮಾನಿಸುವಷ್ಟು ಸರಳವಾಗಿಲ್ಲ. ಇವತ್ತು ರೈತ ತನ್ನ ಜಮೀನಿನಲ್ಲಿ ಕೂಲಿ ಮಾಡ್ತಾರೆ, ತನ್ನ ಜಮೀನಿನಲ್ಲಿ ನಿಜವಾಗ್ಲೂ ಕೂಲಿ ಮಾಡ್ತಾನೆ ಅವನು ರೈತ. ದಲಿತ ಇನ್ನೊಬ್ಬರ ಜಮೀನಲ್ಲಿ ಕೂಲಿ ಮಾಡ್ತಾನೆ. ಆದ್ರೆ ಇಬ್ಬರ ಬದುಕಿನ ಕ್ರಮಗಳು ಒಂದೇ ರೀತಿ ಇದಾವೆ, ನೀವು ಅರ್ಥ ಮಾಡ್ಕೋಬೇಕು. ರೈತ ಚಳವಳಿ ಮತ್ತು ಭೂಮಿ ಇದು ಬಹಳ ದೊಡ್ಡ ವಿಷಯ. ಆದ್ರೆ ಭೂಮಿ ಎಲ್ಲರಿಗೂ ಸಮಾನತೆ ಕೊಟ್ಟಿದೆ. ಭೂಮಿ ಮೇಲೆ ಇರೋರು ನಾವು ಸಮಾನತೆ ಹೋಗ್ತೇವೆ. ಭೂಮಿಗೆ ಜಾತಿ ಪದ್ಧತಿ ಇಲ್ಲ, ಬಡವ ಶ್ರೀಮಂತ ಇಲ್ಲ. ಡಿಸ್ಟರ್ಬ್ ಆದ್ರೆ ಭೂಕಂಪ ಆಗ್ತದೆ, ನಿಮ್ಮ ಸಿಡಿ ಇಳ ಎಂಬುದು ಭೂಮಿ, ಅದು ಇದೆ ಅದರೊಳಗೆ. ಅಥವಾ ಒಂದು ಹೆಣ್ಣು ಹೌದು, ಇಳ ಎನ್ನುವುದು ಹೆಣ್ಣು ಹೌದು, ಭೂಮಿ ಹೌದು. ಆ ಹೆಣ್ಣಿನ ಅಪ್ಪ ಏನ್ ಮಾಡ್ತಾನೆ ಅಂದ್ರೆ ಪರಾಕ್ರಮ ಇದ್ದವರಿಗೆ, ತಾಕತ್ತಿದ್ದವರಿಗೆ, ಸಾಮರ್ಥ್ಯ ಇದ್ದವರಿಗೆ ಕೊಡಬೇಕು ಅಂತ ಅವನು ಹೋಗಿ ವಿಕ್ರಮನಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ವಿಕ್ರಮ ಅಷ್ಟೊತ್ತಿಗೆ ಮೊದಲು ಅವನು ಒಪ್ಪಿದ್ರು ಕೂಡ ಅಷ್ಟೊತ್ತಿಗೆ ಅವನ ತಿಳುವಳಿಕೆ ದಾರಿಗೆ ಬಂದಿರ್ತಾನೆ, ಅದು ಬದಲಾಗ್ತಾ ಇರ್ತಾನೆ. ಅದು ನಂತರ ಇಳೆ ಪ್ರೀತಿಸಿದವನು ಬೇರೆ ದಾರಿಯಲ್ಲಿ ಹೋದ್ರಿಂದ ಅವನ ರಾಷ್ಟ್ರವಾದ ಬೇರೆ ಜಾತಿ ಹಿಡಿದ್ರಿಂದ ಅವನು ಅನಿವಾರ್ಯವಾಗಿ ಅವನು ಹುತಾತ್ಮನಾಗಬೇಕಾಗ್ತದೆ. ಇಳೆಯನಾಥ ಇದೆಲ್ಲ ಇದೆ. ಆತನಲ್ಲಿರುವ ಹೆಣ್ತನವನ್ನು ಅವನು ಬಹಳ ಅದ್ಭುತವಾಗಿ ಹಂಚ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅಂತಂದ್ರೆ ಫಿಕ್ಸ್ಡ್ ಆಗಿರುವಂತ ಒಂದು ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ ಅಂತ. ಹಾಗೆ ಸ್ತ್ರೀಯನ್ನಾಗಿ ಒಬ್ಬ ರಾಣಿಯಾಗಿ ಅಲ್ಲಿ ಪ್ರತಿಬಿಂಬಿಸ್ತಾ ಇರುವಾಗ ಆ ಗಂಡುತನದ ಮೌಲ್ಯಗಳನ್ನು ಹೇಗೆ ರೂಢಿಸ್ಕೊಂಡಿದ್ದಾಳೆ ಅಂತ ಅನ್ನೋದು ಕೂಡ ನಮ್ಗೆ ಅಲ್ಲಿ ಅರ್ಥವಾಗ್ತಾ ಹೋಗುತ್ತೆ. ಮತ್ತು ಈ ನಾಟಕದ ಜೀವಾಳ ಅಭಿನಯ ಅದರ ಮಟ್ಟಿಗೆ ಏನಿಲ್ಲ, ಇದಕ್ಕೊಂದು ಶ್ವಾಸವನ್ನು ಇದಕ್ಕೆ ತುಂಬಿದ್ದು ಅಭಿನಯ.
ಅದರಲ್ಲಂತೂ ರಾಜನ ಪಾಠ ಹಾಕಿದವನು ನವರಸ. ಎಲ್ಲ ಹೆಂಡತಿ ಜೊತೆಗಾಗ್ಲಿ ಅಥವಾ ರಾಜನ ಕರ್ತವ್ಯ ಆಗ್ಲಿ, ಸ್ನೇಹಿತರ ಸ್ನೇಹಕ್ಕಾಗ್ಲಿ, ಹೀಗೆಲ್ಲ ನವರಸ ಎಲ್ಲೆಲ್ಲಿ ಬರ್ತದೆ ಅಂತ ನೀವು ನೋಡಿದ್ರಿ. ಅವಶ್ಯಕತೆ ಪಶುಗಳಲ್ಲ, ಯಾರನ್ನಾದ್ರೆ ಅಥವಾ ವ್ಯಕ್ತಿ ಇರ್ಬೋದು, ನಾಟಕದಲ್ಲಿ ವ್ಯಕ್ತಿಯಾಗಿ ಕಂಡರೂ ಕೂಡ ಸಮುದಾಯಗಳೇ ಬಲಿಯಾಗುವಂತ ಒಂದು ಪ್ರಕ್ರಿಯೆಯನ್ನ ಟ್ಯಾಗೋರ್ ತೋರಿಸ್ತಾರೆ. ಈ ನಾಟಕದಲ್ಲಿ ಅಹಂ ಮಿನ ಅಂದ್ರೆ ಒಳಬಾರದನ್ನೇ ಮುಖ್ಯ ಅಂತ ತಿಳಿಯೋದರ ಜ್ವರ ರೂಪ ಹೊಂದಿದೆ. ಸಿಕ್ ಸ್ಟೇಟ್ ಪುರನ್ನೇ ಬಹಳ ಮುಖ್ಯ ಅಂತ ತಿಳಿಯೋದರ ಜ್ವರದ ರೂಪ ಹೊಂದಿದೆ. ದಿ ಎಕ್ಸ್ಟರ್ನಲ್ ರಿಯಾಲಿಟಿ, ಪಾಲಿಟಿಕ್ಸ್, ಪ್ರಭುತ್ವ ಎಲ್ಲ. ಸುತ್ತಮುತ್ತ ಈ ಒಂದು 7-8 ದಿನ ಅವಧಿಯಲ್ಲಿ ಈ ನಮ್ಮ ಶಿಬಿರಕ್ಕಾಗಿ ಅಲಂಕಾರಗಳನ್ನ ಮಾಡಿದ್ದಾರೆ. ಈ ಅಲಂಕಾರ ಹೇಗೆಂದ್ರೆ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದಾರೆ, ಆಚೆ ಅಕ್ಕಪಕ್ಕದ ಊರಿನವರು, ಈ ಊರಿನವರು, ಇವರೆಲ್ಲ ಮಾಡಿದ್ದಾರೆ, ಮೇಸ್ಟ್ರುಗಳು ಮಾಡಿದ್ದಾರೆ, ಯಾರ್ಯಾರೋ ಮಾಡಿದ್ದಾರೆ. ಯಾವುದಕ್ಕೂ ಒಂದು ಮಾಸ್ಟರ್ ಮೈಂಡ್ ಅಂತ ಅನ್ನೋದಿಲ್ಲ. ಆದ್ರೆ ಅದು ಹೇಗೋ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಹೋಗ್ತಿರ್ತಾರೆ, ಅದರಿಂದ ಅದಕ್ಕೆ ಏನೋ ಒಂದು ಶೇಪ್ ತಾನಾಗೆ ಬರುತ್ತೆ. ಈ ತರದ ಒಂದು ಸಂಸ್ಥೆಯಾಗಿ ಇದು ಬೆಳ್ಕೊಂಡಿದೆ. ಒಂದು ಅಂದರೆ ಇಲ್ಲಿ ಬಿಸಿ ನೀರು ಸ್ನಾನ, ಅಲ್ಲಿ ಕೊಪ್ಪರಿಗೆ ಇಟ್ಟು ಬಹುಶಃ ನೀವೆಲ್ಲೂ ಸ್ನಾನವನ್ನು ಕೊಪ್ಪರಿಗೆಲ್ಲೇ ಮಾಡೋಕ್ಕೆ ಸಾಧ್ಯವಿಲ್ಲ. ಇವ್ರನ್ನ ನಾವು ಕೊಡ್ತಾ ಇದ್ದೇವೆ. ಏನಾದರೂ ಹಂಡಿನ ಮಗನ ಮಾಡ್ತಾರೆ ಅಥವಾ ಬಿಸಿ ನೀರನ್ನ ಎರ ಮಾಡ್ತಾರೆ, ಇಲ್ಲಿ ಹಾಗಲ್ಲ, ಕೊಪ್ಪರಿಗೆಲ್ಲಿ ಮಾಡಿ ಸ್ನಾನವನ್ನು ಅವ್ರಿಗೆ ಕೊಡೋ ಅಂಥ ವ್ಯವಸ್ಥೆ ನಾವಿಲ್ಲಿ ಮಾಡಿದ್ದೇವೆ. ಗೆಸ್ಟ್ಗಳನ್ನ ಕರ್ಕೊಂಡೋಗಿರೋ ಬಿಡೋದಿರ್ಬೋದು, ಅವರಿಗೆ ರೂಮಿನ ವ್ಯವಸ್ಥೆ ಇರ್ಬೋದು, ಮಂಚದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅವರಿಗೆ ಉಪಹಾರಕ್ಕೆ ವ್ಯವಸ್ಥೆ ಮಾಡೋದು, ಊಟದ ವ್ಯವಸ್ಥೆ. ನಾವೇನು ಅಂತಂದರೆ ಸ್ವಾಭಾವಿಕ ಇವತ್ತು ಮಧ್ಯಾಹ್ನ ಅವರಿಗೆ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಸಂಜೆ ಮಾಡಬಾರ್ದು ಅಂತ ನಮ್ಮ ದೇಹ, ಅದನ್ನು ನಾವು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಆದಷ್ಟು ಒಳ್ಳೆ ಇದನ್ನು ರುಚಿಕರವಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಧ್ಯೇಯ. ತೊಂಬಳಿ, ಈ ಎಲವರಿಗೆ ಗುಡಿ ತೊಂಬಳಿ, ಆಮೇಲೆ ಚಟ್ನಿ, ಗಂಧದ ಗುಡಿ ಚಟ್ನಿ, ಆಮೇಲೆ ಅರ್ಸಿನ ತೊಂಬಳಿ, ಇಂಥ ತೊಂಬಳಿಗಳನ್ನ ಈ ಏನು ಎಲೆಗಳಿಂದ ಹಸಿ ತರಕಾರಿ ಕೂಡ ಈ ಕಡೆ ಮಾಡ್ತೀವಿ. ಮೊಳಕೆ ಕಾಳು ಬಸಿ, ಮೊಳಕೆ ಕಾಳನ್ನ ಕೋಸಂಬರಿ ಮಾಡ್ತೀವಿ. But something else also happened. People from Bengal began to come. People from Delhi began to come. So I am in touch with best of the minds of the country, and there is no language barrier. Now I shall speak about Bodhgaya in just a few seconds. Now what you notice here is the Babu wearing a fine dhoti, has pump shoes on his feet, and inside that space on the right corner is the inside of his house. The Babu is standing out, that is the inside of his house. The kind of responses, questions, observations that one gets here, it's very difficult to get in any other forum anywhere in India, I think. And I have found this very important because with my knowledge of my interest in my own culture, the culture of Bengal, to understand it, to have a critical view of it, I need to look at it from the perspective of other similar cultures in the rest of the country. ये कहानी रोकते रोकते चलने वाली कहानी तो बात है बहुत पुरानी, सुन लो मेरी जुबान। दूर देश में था एक राजा और एक थी उसकी रानी। ನಿಮ್ಮ ರಿಯಾಕ್ಷನ್ ಏನಿದೆ ಸರ್? ರಿಯಾಕ್ಷನ್ ಮಾಡೋದು ನಾನು There are other programs too during the festival. This year's festival featured
a saxophone recital by Kadri Gopalnath, Kudiyattam by Usha Nangya from Kerala, experimental dance by Nritya from Bangalore, Kabir, a play by Shekhar Sen from Mumbai, Kuchipudi by Vedantam Satyanarayana Sharma, vocal music by Ravi Kiran, and Mallinathana Dhyana, a play by Dhyana Repertory from Bangalore. A woman with a long walking stick slowly came up to the dais and came to him, and he said, "Did you say you did not know Malayalam?" So he said, "Yes, I'm sorry. Are you a Muslim?" So he said, "Yes, I am a Muslim." "What kind of a Muslim are you if you don't know Malayalam?" she said. कबीरा खड़ा बाजार में सबकी मांग ना काबू से दोस्ती ना काबू से पहला सवाल हमारे वक्त में यही पूछा जाता रहा कि कौन मजहब के हो। आदम जात बड़ी चक्कर भिन्नी है, पहले मजहब पूछे है फिर पानी। सूरज से कोई न पूछे कि हिंदू हो कि मुसलमान, चंदा से पूछे है कभी कि पंडित हो कि मौला हो। సహజంగా మన రాజ్యం మన అందరిలోనే ఉన్నది. ఏమిటి ఆ రాజ్యం అంటే నగరసాలు, హస్తముద్రలు, అంగ విన్యాసాలు ఈ సృష్టిలో ఉన్నాయి. ಇಲ್ಲಿ ಶಿಬಿರಾರ್ಥಿಗಳಿಗಿರೋ ವಾದ ಸರಣಿಗಳ ಆಸ್ಫೋಟ, ಆ ವಿಚಾರದ ವೈಖರಿ, ಸಾಹಿತ್ಯ, ನಾಟಕ, ಸಂಗೀತದ ಮೂಲಕ ಕಲಾ ಸರಸ್ವತಿಯ ಒಂದು ಆರಾಧನೆ, ಇಲ್ಲಿ ಓದು ಬರಹಗಳ ವಿಶ್ಲೇಷಣೆ, ಇವೆಲ್ಲವೂ ಕೂಡ ಬಹುಶಃ ನಮ್ಮ ಮನಸ್ಸಿನ ಗೊಂದಲಗಳನ್ನ ಸುಮಾರು ಮಟ್ಟಿಗೆ ತಿಳಿ ಮಾಡಿ ನಮ್ಮ ವಿಚಾರಗಳಿಗೆ, ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋಕ್ಕಿಂತ ನಮ್ಮ ಒಂದು ವಿಚಾರ ಮತ್ತು ದೃಷ್ಟಿಕೋನಕ್ಕೆ ಒಂದು ಹೊಸ ಆಯಾಮ ಸಿಗುತ್ತೆ, ನಮ್ಮನ್ನು ಚಿಂತನೆಗೆ ತೊಡಗಿಸುತ್ತೆ. ಸೈದ್ಧಾಂತಿಕ ಚರ್ಚೆಗಳಿಗೆ ಬಂದ್ರೆ ಖಂಡಿತವಾಗಿಯೂ ಇದು ಮೊದಲೇ ಒಂದು ರೀತಿಯ ಸಿದ್ಧಾಂತಗಳನ್ನ ಇಟ್ಕೊಂಡು ಅವರು ಅದನ್ನ ಪ್ರತಿಷ್ಠಾಪಿಸಕ್ಕೆ ನೋಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸಿದ್ಧಾಂತಗಳು ಬಹು ಸಿದ್ಧಾಂತಗಳಾದ್ರೆ ಒಳ್ಳೇದು ಅಂತ. ಗೀತವೊಂದು ಮರಳಿ ಮರಳಿ ಕಿವಿ ಗಿಡಿಯುತ್ತಿದೆ, ಕೂತಲ್ಲಿ ನಿಂತಲ್ಲಿ ಇಂಚಿಂಚು ಮೈ ಸವರಿ ನೆಕ್ಕಿದೆ, ದೈನಿಕದ ತವಕಗಳ ತಳ್ಳಿ ಬಾಳೆಂಬಂತೆ ಕಣ್ಣು ಮಿಟುಕಿಸಿದೆ. ಶಬ್ದ ತಲೆಯಾಗಿ ಏಕಾಂಗಿ ಮುಗಿದಿವೆ ನಡು ನೀರಿನಲ್ಲಿ, ಅಲ್ಲೇ ಎದ್ದದ್ದು ಆತ್ಮ, ಅಲ್ಲೇ ಎಲ್ಲದು ಆತ್ಮಹತ್ಯೆಯ ಮಾತು. ನಮ್ಮ ಪ್ರೊಫೆಷನಲ್ ಥಿಯೇಟರ್ ಮಾಡಲಿಕ್ಕೆ ಹೆಚ್ಚು ಇನ್ಸೈಟ್ಸ್ನ ಕೊಟ್ಟಿದ್ದೆ ಈ ಥರ ಸಂಸ್ಕೃತಿ ಶಿಬಿರ, ಅದರಲ್ಲೂ ಹೆಚ್ಚಾಗಿ ನೀನಾಸಂನ ಚಟುವಟಿಕೆಗಳೇ. ನಿನಗೆ ನನ್ನ ಕಂಡ್ರೆ ಹೊಟ್ಟೆ ಕಿತ್ತು ಕಣೆ, ಹೊಟ್ಟೆ ಕಿತ್ತು. ಹೊಟ್ಟೆ ಕಿಚ್ಚ? ನಾನು ಹೇಳಿದ್ದು ನಿನ್ನ ಸ್ವಂತ ಬುದ್ಧಿ ತಾಗ್ತದೆ ಅಂತ. ನಿಜವಾದ ಅಂತ ಗೊತ್ತಾ, ಅವು ಸುಮ್ಮನೆ ಹಿಂದೆ ಬಿಡ್ತವೆ. ಯಾವ ಗಂಡಸರು? Something that is done because you believe in it. There are possibly no rewards of the conventional 9 to 5 kind.
your child may not get into a good school because you're an activist. In fact, parents may not. But you do it because the work needs to be done and for its own sake. ಆದರೆ ಇವತ್ತು ನನಗೆ ಮುಖ್ಯವಾಗಿ ಅನ್ಸೋದು ಏನು ಅಂದ್ರೆ ರಂಗಭೂಮಿಗಾಗಿಯೇ ಕ್ರಿಯಾಶೀಲತೆ ಅಗತ್ಯ ಇದೆ. It is not only theatre for the sake of activism, but there must be activism for the sake of theatre. ಯಾವುದಾದ್ರು ಸೈನ್ಸ್ ಅಂತ ಕರೀತಾರೆ, ನಾನನ್ನು ಮಾಡರ್ನ್ ಸೈನ್ಸ್ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಈ ಮಾಡರ್ನ್ ಸೈನ್ಸ್ ಕೆಲವು ಏರಿಯಾಗಳನ್ನು ಪ್ರವೇಶವನ್ನೇ ಮಾಡದೆ ಅದನ್ನು ದೂರ ಇಟ್ಟು ಹೀಗೆ ಡಿಕ್ಟೇಟ್ ಮಾಡುವಂತಹ ಕೆಲವು ಟೆಕ್ನಾಲಜಿಯನ್ನು ಮಾತ್ರ ಡಿಕ್ಟೇಟ್ ಮಾಡುವಂತಹ ಒಂದು ಉಪಾಯವನ್ನು ಹುಡ್ಕೊಂಡ್ರೆ ಅಥವಾ ಅದು ಅದರ ಲಿಮಿಟೇಷನ್ ಅನ್ನ ಇನ್ನೂ ಸೈನ್ಸ್ ಗುರುತಿಸಿಲ್ಲ ಅಂತ ಸುಬ್ಬಣ್ಣ ಹೇಳೋದನ್ನ ಇನ್ನೊಂಥರ ಹೇಳೋದಂದ್ರೆ ಹುಡುಕಾಟದಲ್ಲೇ ಯು ಡೂ ಸಮಥಿಂಗ್ ಬಟ್ ಯು ಆಲ್ಸೋ ಎ ಹ್ಯೂಮನ್ ಬೀಯಿಂಗ್ ಯು ವಾಂಟ್ ಟು ಸಿ ಇಟ್ ಹ್ಯಾಪನ್. ಸೊ ಸೈನ್ಸ್ ಇಸ್ ಆಲ್ಸೋ ಜನರೇಟಿಂಗ್ ಫ್ರಮ್ ದಟ್ ಕೈಂಡ್ ಆಫ್ ನಾಲೆಡ್ಜ್ ಹಿಮ್ಸೆಲ್ಫ್ ಎ ಕೈಂಡ್ ಆಫ್ ಎ ವೈರಸ್. ಈಗ ನೀವು ಈ ಹೊತ್ತದಾಗ ಏನನ್ನ ಸಂಗ್ರಹ ಮಾಡಿ ಇಡಬೇಕು ಅನ್ನೋದ್ರ ಬಗ್ಗೆ ಈ ಕಂಪ್ಯೂಟರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವರ್ಲ್ಡ್ ಒಂದು ಸ್ಟ್ಯಾಂಡರ್ಡ್ ಇದೆ. ಇನ್ನು ಈ ಜಾಗ ಕನ್ನಡಕ್ಕಿಲ್ಲ, ಇಂಥ ಒಂದು ಜಾಗ ಮಾಡಿಕೊಡ್ಬೇಕು ಅಂತ ಅನ್ನೋದೇ ಈಗ ಕನ್ನಡದವರ ಉದ್ದೇಶ. ನೀಟಾಗೆಲ್ಲ ಓಡಾಡ್ಕೊಬಿಟ್ಟು ಅಯ್ಯೋ ಹೇಗೆ ಮಾಡಿದ್ವಿ ಅದು ಬಣ್ಣ ಹೊಡೆದಿದ್ದು ಅಲ್ಲಿ ಮುಟ್ಟಿದ್ದು ಇಲ್ಲಿ ಮುಟ್ಟಿದ್ದೆಲ್ಲ ನೋಡಿದರೆ ಇವತ್ತು ಮಾತ್ರ ನಾಳೆ ಮತ್ತು ನಾವು ಯಥಾವತ್ತ ಇರಬೇಕಲ್ಲ ಅಂತ ನಮ್ಮ ಆಕ್ಟಿವಿಸಮ್ ಅನ್ನೋದನ್ನು ಮಾತಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲೂ ನನಗನ್ಸೋದು ಇಂತಹ ಸಮುದಾಯ ಸಂಸ್ಥೆಗಳ ಮೂಲಕವಾಗಿಯೇ ಒಂದು ಡೆಮೊಕ್ರಾಟಿಕ್ ಸೆಟಪ್ ಅನ್ನು ನಾವು ಕಾಣ್ಬೋದು ಅನ್ನೋ ಒಂದು ಆಸೆ ಕೂಡ ನನಗೆ ನಿಜವಾಗಿದೆ. ಇವರು ಮಾತಾಡಿದ್ದನ್ನ ಮೊನ್ನೆ ಮೆನನ್ ಮಾತಾಡಿದ್ದನ್ನ ಕೇಳಿದಾಗ ನಾನು ವಿಸ್ತಾರವಾದೆ. ನನಗೆ ಗೊತ್ತಿಲ್ಲದೆ ಇರೋ ಅನೇಕ ವಿಷಯಗಳನ್ನು ನಾನು ಕಲ್ತ್ಕೊಂಡಿದ್ದೆ. ಆ ರೀತಿಯ ವಿಸ್ತಾರವಾಗುವ ಹಂಬಲ ಕರ್ನಾಟಕಕ್ಕೆ ಬೇಕು. ಕರ್ನಾಟಕ ಕಳ್ಕೊಂಡ ದಿನ ಕರ್ನಾಟಕ ಹಾಡಿನಡಿ ಆಗ್ತದೆ. Thus ends this year's culture course, a unique festival of arts and ideas from last 7 days. The 120 plus participants who came from all parts of Karnataka will now return home with an enormous amount of goodwill that proved to be an asset not only to Ninasam Tirugata, now on its statewide tour, but also to Ninasam in the coming years. Yes, this culture course is over, but other similar activities will continue in Hegudu. And the culture course itself will be back with a new theme next year. Hope we will come back here again. ಬಂಡಿ ಬಂಡಿ ಚಂದ